ಕಲಬುರಗಿ ಜಿಲ್ಲೆಯ ಚಿಂಚೋಳಿ ಪಟ್ಟಣದಲ್ಲಿ ತಾಲೂಕು ಮಟ್ಟದ ಬಸವ ಜಯಂತಿ ಪೂರ್ವಭಾವಿ ಸಭೆ ಜರುಗಿತು. ಸಭೆಯಲ್ಲಿ ಸಸಿಗೆ ನೀರು ಎರೆಯುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಇದೇ ಬರುವ ದಿನಾಂಕ 19/4/2026 ಮತ್ತು 20/4/2026 2 ದಿನಗಳ ಕಾಲ ಕಲಬುರಗಿಯಲ್ಲಿ ವಿಶ್ವಗುರು ಬಸವಣ್ಣನವರ ಜಯಂತಿ ಜರುಗಲಿದ್ದು, ಇನ್ನು ಸಮಾಜದಲ್ಲಿ ಅಸ್ಪೃಶ್ಯತೆ ತುಂಬಾ ಇದೆ. ಅದನ್ನು ಮೆಟ್ಟಿ ಹಾಕುವಲ್ಲಿ ಬಸವಣ್ಣನವರ ಆಚಾರ ವಿಚಾರ ತುಂಬಾ ಮುಖ್ಯ ಇದೆ. ಹಾಗೆ ಬಸವಣ್ಣನವರ ಆಚಾರ ವಿಚಾರ ನಮಗೆ ತುಂಬಾ ಮುಖ್ಯ. ಅದನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಬಸವಣ್ಣನವರ ನಮ್ಮ ರಾಜ್ಯದಲ್ಲಿ ಅಲ್ಲ, ವಿದೇಶದಲ್ಲಿ ಅವರ ಕೀರ್ತಿ ಮೆರೆಯಬೇಕು. ಎಲ್ಲರೂ ಸಮಸ್ತ ಬಸವಣ್ಣನವರ ಅಭಿಮಾನಿಗಳು ಎಲ್ಲರೂ ಕಲಬುರಗಿಯ ಬಸವ ಜಯಂತಿಗೆ ಬರಬೇಕೆಂದು ಹೇಳಿದರು. ಎಲ್ಲರೂ ಒಗ್ಗಟ್ಟಾಗಿ ನಾವು ಕೆಲಸ ಮಾಡಬೇಕು. ಪಕ್ಷ ಭೇದಭಾವ, ಜಾತಿ ಭೇದಭಾವ ಯಾರೂ ಇವತ್ತು ನಾವು ಮಾಡಿಲ್ಲ. ಆ ಕಾರಣಕ್ಕಾಗಿ ಲಿಂಗಾಯತರ ಬಗ್ಗೆ ಅಪಾರವಾದಂಥ ಗೌರವ ಇದೆ. ನಮ್ಮ ಬಗ್ಗೆ ಯಾಕೆ ಜನರ ಬಗ್ಗೆ ಗೌರವ ಪ್ರೀತಿ ಇದೆ ಅಂದ್ರೆ, ನಾವು ಯಾರನ್ನು ಕೂಡ ಕೀಳುಮಟ್ಟದಾಗಿದ್ವಿ. ನಮಗೆ ಯಾರು ಕಲಿಸಿದ್ರು ಅಂದ್ರೆ ಬಸವಣ್ಣ ಕಲಿಸಿದ್ರು. ಯಾವ ಥರ ಇರಬೇಕು, ಯಾವ ಥರ ಬದುಕಬೇಕು, ಯಾವ ಥರ ಮಾತಾಡಬೇಕು, ಯಾವ ಥರ ನಿಮ್ಮ ಜೀವನ ನಡೆಸಬೇಕು, ಅದನ್ನು ಬಸವಣ್ಣ ಕಲಿಸಿದ್ದಾರೆ. ಆ ಕಾರಣಕ್ಕಾಗಿ ನಮಗೆ ಗೌರವ ಕೊಡ್ತಾರೆ ಬೇರೆ ಜನರು. ಈ ಸುಭಾಷ್ ರಾಠೋಡ್ ಮಾತಾಡಿದ್ರು, ರಿಕ್ರೂಟ್ಮೆಂಟ್ ಟ್ರೈನಿಂಗು ನಮ್ಮಲ್ಲಿ, ಪ್ರೊಫೆಷನಲ್ ಗ್ರೇಡ್ ಬಿಜೆಪಿಯಲ್ಲಿ, ಮತ್ತೆ ರೆಗ್ಯುಲರ್ ಡ್ಯೂಟಿ ಕಾಂಗ್ರೆಸ್ ಅಲ್ಲಿ. ಬಿಜೆಪಿ ಅವರು ಚೆನ್ನಾಗಿ ನಡ್ಕೊಂಡ್ರು ಅವ್ರ ಜೊತೆಗೆ. ಬಿಜೆಪಿ ಕೂಡ ನಮ್ಮ ಪಾರ್ಟಿ ಸೇರ್ಕೋಬೇಕಂತ ವೈಚಾರಿಕವಾಗಿ, ಬಿಜೆಪಿ ಅಲ್ಲ, ಅವರು ಸೇರ್ತದ ನಮ್ಗೆ ಗ್ಯಾರಂಟಿ ಇದೆ. ಅವರು ವೈದಿಕ ವಿಚಾರಕ್ಕೆ ಬಂದವರಲ್ಲ. ಅವ್ರ ತಂದೆ ದೊಡ್ಡ ಶರಣರು, ದಾಸೋಹಿಗಳಾಗಿದ್ರು. ಅವ್ರ ತಂದೆ ಎಲ್ಲಿ ಬೇಕಲ್ಲಿ ದಾಸೋಹ ನಡೆಸಿದ್ರು ಅಂತ. ಉದಾಹರಣೆಯಾಗಿ ಮಗ ಇವತ್ತು ಬಿಜೆಪಿ ಸೇರಿದ ಕಾರಣಗಳಿರ್ಬೋದು, ಮುಂದೆ ಬಸವಣ್ಣನ ಕಡೆಗೆ ಬಂದೇ ಬರ್ತಾರೆ. ಬಸವಣ್ಣ ಇವತ್ತು ಚಿಂಚೋಳಿಯಲ್ಲಿ ನನಗೆ ಟೈಮ್ ಮಾಡಬೇಕು ಮಾತಾಡ್ಬೇಕಾದ್ರೆ, ಇನ್ನೊಂದ್ಸಲ ಬೇಕಾದ್ರೆ ಕರೆದು ಬರ್ತೀನಿ ಮಾತಾಡ. ಇವತ್ತು ಕಾರ್ಯಕ್ರಮ ಸಮಾಜವರೇ, ನಾಳೆ 20ನೇ ತಾರೀಕಿಗೆ ಭರ್ಜರಿಯಾಗಿ ಮೆರವಣಿಗೆ ಆಗ್ತದೆ, ಕಾರ್ಯಕ್ರಮ ನಡೀತದೆ, ಎಲ್ಲರೂ ಸಭೆಯಲ್ಲಿ ಮಾತಾಡ್ತಾರೆ. ಅದೆಲ್ಲ ಒಂದು ಮಾತು. ಆದ್ರೆ ಇದನ್ನ ಮುಂದೆ ತಗೊಂಡು ಹೋಗುವಂತ ಕೆಲಸವನ್ನು ನಾವು ಮಾಡ್ಬೇಕಾಗಿದೆ. ಮತ್ತೆ ಕೊಡೋಣ. ನಾವು ಲಿಂಗಾಯತ ಮಾಡೋದು ತಪ್ಪೇನಂದ್ರೆ ಯಾರು ಕೂಡ ತಪ್ಪಬೇಡ. ಈ ಸಂದರ್ಭದಲ್ಲಿ ಶರಣು ಮೋದಿ, ಶರಣು ಪಾಟೀಲ್, ಮುತ್ತಪ್ಪಳ್ಳಿ ಮಾತನಾಡಿದರು. ಆದ್ರೆ ಮೊದಲ ಅಧ್ಯಕ್ಷರು ಇವತ್ತು ಮಾನ್ಯ BR ಪಾಟೀಲ್ ಸಾಹೇಬರು, ಶರಣಪ್ರಕಾಶ್ ಪಾಟೀಲ್ ಸಾಹೇಬರು ಮತ್ತು ಪಕ್ಷಾತೀತವಾಗಿ ಎಲ್ಲಾ ಮುಖಂಡರು ಸೇರಿ MI ಪಾಟೀಲ್ ಅವರು ಹೋದ ವರ್ಷ ಅಧ್ಯಕ್ಷರು ಮಾಡಿದ್ರು. ಆ ಒಂದು ಅವರ ಅಧ್ಯಕ್ಷತೆಯಲ್ಲಿ ಬಹಳ ಅರ್ಥಪೂರ್ಣವಾಗಿ ಅದ್ದೂರಿಯಾಗಿ ಬಸವ ಜಯಂತಿ ಆಚರಣೆ ಮಾಡಿ ಒಂದು ಸಂಘಟನೆಯ ಫಲ ತರುವಂತ ಕೆಲಸ ಆಗಿದ್ದು, ಆ ನಿಟ್ಟಿನಲ್ಲಿ ಇವತ್ತು ಶರಣಬಸಪ್ಪ ದರ್ಶನಾಪುರ ಅವರಾಗಿರ್ಬೋದು, BG ಪಾಟೀಲ್ ಅವರಾಗಿರ್ಬೋದು, ಅಮರನಾಥ್ ಪಾಟೀಲ್ ಅವರಾಗಿರ್ಬೋದು, ನಮೋಜಿ ಅವರಾಗಿರ್ಬೋದು ಮತ್ತು ವಿವಿಧ ಸಂಘಟನೆಗಳ ಎಲ್ಲ ಪ್ರಮುಖರು ಇವತ್ತು ಶರಣಬಸವ ಸಂಸ್ಥಾನ ಪೀಠಾಧಿಪತಿ 9ನೇ ಪೀಠಾಧಿಪತಿ ಅವರು ಮತ್ತು ಮಾತೋಶ್ರೀ ದಾಕ್ಷಾಣಿ ಅವರ ಎಲ್ಲರ ನೇತೃತ್ವದಲ್ಲಿ ಈ ಬಾರಿ ಮತ್ತೊಮ್ಮೆ ಅದೇ ರೀತಿ ಪ್ರತಿ ವರ್ಷ ಬಸವ ಜಯಂತಿ ಇದೇ ರೀತಿ ಮಾಡಬೇಕು. ಬಸವಣ್ಣನ ಆಚಾರ ವಿಚಾರ ಪ್ರಚಾರ ಆಗ್ಬೇಕಂದ್ರೆ ಸಂಘಟನೆ ಬಲ ಆಗಬೇಕು. ಇವತ್ತು ಬರೇ ನಗರದಲ್ಲೇ ಮಾಡಿದ್ರ ಬಸವ ಜಯಂತಿಯನ್ನ ನಗರ ಜನರಿಗೆ ಸೇರಿಸ್ಕೊಂಡು ಮಾಡಿದ್ರೆ ಬಸವ ಜಯಂತಿ ಆಗ್ಲಿಕ್ಕೆ ಪ್ರಚಾರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಗ್ರಾಮೀಣ ಮಟ್ಟದಲ್ಲಿ ಲಿಂಗಾಯತ ವೀರಶೈವರ ಬಗ್ಗೆ ಎಲ್ಲರಿಗೂ ಒಗ್ಗೂಡಿಸಿ ಒಂದು ಸಂಘಟನೆ ಬಲ ಮಾಡುವ ಮುಖಾಂತರ ಬಸವಣ್ಣನ ಆಚಾರ ವಿಚಾರ ಪ್ರಚಾರ ಮಾಡಬೇಕಂತ ಇವತ್ತು ನಮ್ಮ ಅಧ್ಯಕ್ಷತೆಯನ್ನು ಎಲ್ಲರ ಒಂದು ಒಮ್ಮತದಿಂದ ಮಾನ್ಯ BR ಪಾಟೀಲ್ ಸಾಹೇಬರಿಗೆ ಈ ಒಂದು ಜವಾಬ್ದಾರಿಗಳಿದ್ದಾರೆ. ಲಿಂಗಾಯತರಲ್ಲಿ ಕೊಡಗೈ ಜ್ಞಾನಿ ಎಂದೇ ಹೆಸರುವಾಸಿಯಾಗಿರ್ತಕ್ಕಂಥ ಅತ್ಯಂತ ಸರಳ ಸಜ್ಜನಿಕೆಯ ವ್ಯಕ್ತಿತ್ವ, ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಹಿರಿಯ ಶರಣ BG ಪಾಟೀಲ್ ಅವರು ಈ ಒಂದು ಸಮಿತಿಯ ಕಾರ್ಯಾಧ್ಯಕ್ಷರಾಗಿದ್ದಾರೆ. ಅವರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಜೊತೆಗೆ ಎಲ್ಲ ಬಸವ ಸಂಘಟನೆಗಳ ಅಡಿಯಲ್ಲಿ ಕಾರ್ಯಕ್ರಮವನ್ನು ಮಾಡಬೇಕು ಅಂದಾಗ ಜಿಲ್ಲೆಯ ಎಲ್ಲ ಬಸವ ಸಂಘಟನೆಗಳು ಒಕ್ಕೊರಲಾಗಿ ಬಸವಣ್ಣನ ತತ್ವದ ಪ್ರಚಾರಕ್ಕೆ ಹೆಗಲು ಕೊಟ್ಟು ನಿಂತ ರಾಷ್ಟ್ರೀಯ ಬಸವಣ್ಣನ ಅಧ್ಯಕ್ಷರಾಗಿರ್ತಕ್ಕಂಥ RG ಶೆಟ್ಕಾರ್ ಅವರು ಸಹ ಬಂದಿದ್ದಾರೆ. ಅವರಿಗೂ ಸಹ ಸ್ವಾಗತವನ್ನ ಕೊಡ್ತಾ ಇದ್ದೇನೆ. ಜೊತೆಗೆ ನಮ್ಮ ತಾಲೂಕಿನವರೇ ಆಗಿರ್ತಕ್ಕಂಥ ಸಹೋದರ ರವೀಂದ್ರ ಶಾಮಾಜಿ ಅವರು ಸಹ ಹಲವಾರು ವರ್ಷಗಳಿಂದ ಬಸವ ತತ್ವ ಪ್ರತಿಸ್ತಕ್ಕಂಥ ಕಾಯಕದಲ್ಲಿ ನಿರತರಾಗಿದ್ದಾರೆ. ಅವರಿಗೂ ಸಹ ಹಾರ್ದಿಕವಾದಂತಹ ಸ್ವಾಗತವನ್ನ ಕೊಡ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ BG ಪಾಟೀಲ್, ಶರಣು ಪಾಟೀಲ್, ಮುತ್ತಪ್ಪಳ್ಳಿ, ಸುಭಾಷ್ ರಾಠೋಡ್, ನಂದಿಕುಮಾರ್ ಪಾಟೀಲ್, ಬಾಬುರಾವ್ ಪಾಟೀಲ್, ದೀಪಕ್ ನಾಗ್ ಪುಣ್ಯಶೆಟ್ಟಿ, ಚಿತ್ರಶೇಖರ್ ಪಾಟೀಲ್,
ವೀರೇಶ್ ಎಂಪಲ್ಗಿ ಹಾಜರಿದ್ದರು. ಲಿಂಗರಾಜ್ ಸ್ವಾಮಿ, RJ32 ಕನ್ನಡ ನ್ಯೂಸ್, ಚಿಂಚೋಳಿ.